ರಾಡ್ನಿಂದ ಹೊಡೆದು ಸ್ಕ್ರೂ ಡ್ರೈವರ್ನಿಂದ ಚುಚ್ಚಿ ಬರ್ಬರವಾಗಿ ವ್ಯಕ್ತಿಯನ್ನು ಹತ್ಯೆಗೈಯಲಾಗಿದೆ. ವಿಜಯಪುರದ ಚಪ್ಪರ್ಬಂದ್ ಗಲ್ಲಿಯಲ್ಲಿ ರಾತ್ರಿ ಪಾರ್ಟಿ ವೇಳೆ ಈ ಕೃತ್ಯ ನಡೆದಿರೋದು. ಉಮರ್ ಸಾಬ್ ಪಟೇಲ್ನ ದುಷ್ಟ ಸ್ನೇಹಿತರೆ ಹತ್ಯೆಗೈದಿದ್ದಾರೆ. ಪಾರ್ಟಿ ಮಾಡಬೇಕಾದ್ರೆ ಜಗಳ ಆಗಿರೋದು. ಉಮರ್ ಸಾಬ್ ಪಟೇಲ್ನನ್ನ ಸ್ನೇಹಿತರೆ ಕೊಂದಾಕ್ಬಿಟ್ಟಿದ್ದಾರೆ. ಘಟನೆ ಬಗ್ಗೆ ತಿಳಿದು ಸ್ಥಳಕ್ಕೆ ಗೋಲ್ ಗುಂಬಜ್ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ಸ್ನೇಹಿತರೆಲ್ಲ ಮೋಜು ಮಸ್ತಿ ಪಾರ್ಟಿ ಅಂತ ಮಾಡ್ತಾರೆ. ಎಂತೆಂಥ ಎಡವಟ್ಟುಗಳಾಗುತ್ತೆ ಅಂದ್ರೆ ಸ್ನೇಹಿತರ ಕೈಯಿಂದಾನೇ ಆ 36 ವರ್ಷದ ವ್ಯಕ್ತಿ ಪ್ರಾಣ ಹೊರಟೋಗಿದೆ. ಅದು ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ರಾಡಿಂದ ಚುಚ್ಚಿದ್ದಾರೆ, ಸ್ಕ್ರೂ ಡ್ರೈವರ್ಗಳಿಂದ ಚುಚ್ಚಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಂದಾಕ್ಬಿಟ್ಟಿದ್ದಾರೆ. ಹೋಗುವಾಗೆಲ್ಲ ಚೆನ್ನಾಗೇ ಇದ್ರು ಸ್ನೇಹಿತರು, ಒಟ್ಟಿಗೆ ಪಾರ್ಟಿ ಮಾಡೋಣ ಅಂತ ಹೋಗಿದ್ದಾರೆ. ಪಾರ್ಟಿ ಶುರು ಆದಮೇಲೆ ಏನೋ ಜಗಳ ಆಗಿದೆ. ಸೊ ಸ್ನೇಹಿತರೆ ಆ ಕುಡಿದ ಅಮಲಲ್ಲಿ ರಾಡಿಂದ ತನಗೆ ಹಲ್ಲೆ ಮಾಡಿ ಸ್ಕ್ರೂ ಡ್ರೈವರಿಂದ ಚುಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಸೊ ಗೋಲ್ ಗುಂಬಜ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದು ಏನಾದರೂ ವೈಷಮ್ಯ ಇತ್ತಾ ಅಥವಾ ಕುಡಿದ ಮತ್ತಿನಲ್ಲಿ ಈ ಕೊಲೆ ನಡೆದು ಹೋಗಿದೆಯಾ ಅಥವಾ ಪಾರ್ಟಿ ಮಾಡೋ ಸಂದರ್ಭದಲ್ಲಿ ಸ್ಥಳದಲ್ಲಿ ಏನಾದರೂ ಕಿರಿಕಾಯ್ತಾ ಗೊತ್ತಿಲ್ಲ. ಪೊಲೀಸರು ತನಿಖೆ ನಡೆಸಿದ ನಂತರದಲ್ಲಿ ಆ ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಉಮರ್ ಸಾಬ್ ಅನ್ನುವಂಥ ವ್ಯಕ್ತಿ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹತ್ಯೆಯಾದಂಥ ಉಮರ್ ಸಾಬ್ ಪಟೇಲ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗಿದ್ದಿದ್ದು. ಆದರೆ ಸ್ನೇಹಿತರೆ ಆತನ ಮೇಲೆ ರಾಡು ಸ್ಕ್ರೂ ಡ್ರೈವರ್ನಿಂದ ಮಾರಣಾಂತಿಕವಾಗಿ ಮನ ಬಂದಂತೆ ಹಲ್ಲೆ ನಡೆಸಿ ಆ ವ್ಯಕ್ತಿಯ ಪ್ರಾಣ ಕಸಿದು ಬಿಟ್ಟಿದ್ದಾರೆ.